ಕೋಲಾರದಲ್ಲಿ ಬಿತ್ತನೆ ಆಲೂಗಡ್ಡೆಗೆ ಭಾರಿ ಡಿಮ್ಯಾಂಡ್ ಇದೆ. ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಆಲೂಗಡ್ಡೆ ಮಂಡಿ ಮಾಲೀಕರು ತಮಗೆ ಬೇಕಾದ ರೀತಿಯಲ್ಲಿ ಬಿತ್ತನೆ ಆಲೂಗಡ್ಡೆಯನ್ನ ನಿಗದಿ ದರಕ್ಕಿಂತ ದುಪ್ಪಟ್ಟು ದರಕ್ಕೆ ಮಾರಾಟ ಮಾಡಿ ಸುಲಿಗೆ ಮಾಡುತ್ತಿದ್ದಾರೆ. ಜಿಲ್ಲೆಯಲ್ಲಿ ಟೊಮೆಟೊ ಹಾಗೂ ಆಲೂಗೆಡ್ಡೆ ಬೆಳೆ ಸಂಕಷ್ಟದ ಸಮಯದಲ್ಲಿ ರೈತರ ಕೈ ಹಿಡಿದಿದೆ. ಇಲ್ಲಿನ ಬಿತ್ತನೆ ಆಲೂಗೆಡ್ಡೆಯನ್ನ ನೆರೆಯ ಆಂಧ್ರ ಸೇರಿದಂತೆ ಚಿಕ್ಕಬಳ್ಳಾಪುರ, ತುಮಕೂರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಂದ ರೈತರು ಬಂದು ಖರೀದಿಸುತ್ತಿದ್ದಾರೆ. ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡ ಆಲೂಗೆಡ್ಡೆ ಮಂಡಿ ಮಾಲೀಕರು ಸರ್ಕಾರ ನಿಗದಿಪಡಿಸಿದ್ದ ದರಕ್ಕಿಂತ 2 ಪಟ್ಟು ಹೆಚ್ಚು ಅಂದರೆ 50 ಕೆಜಿ ಚೀಲ ಆಲೂಗೆಡ್ಡೆ ಬಿತ್ತನೆ ಬೀಜವನ್ನ 6,000ದಿಂದ 7,000ವರೆಗೂ ಮಾರಾಟ ಮಾಡುತ್ತಿದ್ದಾರೆ. ಇತ್ತೀಚೆಗೆ ತಾನೇ ರೈತರ ಮನವಿಗೆ ಸ್ಪಂದಿಸಿದ್ದ ಡಿಸಿ ಸತ್ಯಭಾಮ ಅವರು 50 ಕೆಜಿ ಚೀಲ ಆಲೂಗೆಡ್ಡೆ ಬೀಜಕ್ಕೆ ಕೇವಲ 3,925 ರೂಪಾಯಿ ನಿಗದಿ ಮಾಡಿ ರೈತರಿಗೆ ನೆರವಾಗುವಂತಹ ಆದೇಶ ಹೊರಡಿಸಿದ್ರು. ಆದರೆ ಜಿಲ್ಲಾಡಳಿತದ ಆದೇಶಕ್ಕೆ ಕಿಂಚಿತ್ತೂ ಬೆಲೆ ಕೊಡದ ಬಂಗಾರಪೇಟೆ ಎಪಿಎಂಸಿ ಆಲೂಗೆಡ್ಡೆ ಮಂಡಿ ಮಾಲೀಕರು ನಿಗದಿ ದರಕ್ಕಿಂತ 2 ಪಟ್ಟು ಹೆಚ್ಚಾಗಿ ಬಿತ್ತನೆ ಆಲೂಗೆಡ್ಡೆಯನ್ನ ಮಾರಾಟ ಮಾಡಿ ರೈತರಿಗೆ ವಂಚಿಸುತ್ತಿದ್ದಾರೆ. ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಇರ್ಬೋದು, ಅಧಿಕಾರಿಗಳಿರ್ಬೋದು, ಎಲ್ಲ ಮೌನವಾಗಿ ಕುಂತಿದ್ದಾರೆ. ಅಂದರೆ ಅವರು ನಿಗದಿಪಡಿಸಿರ್ತಕ್ಕಂಥ ರೇಟ್ಗಿಂತ ಎಲ್ಲೋ ಮಾರ್ತಾ ಇದ್ದಾರೆ. ಏನು ಇವಾಗ ತೋಟಗಾರಿಕೆಯವರು ಡಿ ಸಿ ಅವರು ಏನು ಮಾಡಿದ್ರು, 3,925 ರೂಪಾಯಿ ಮಾರಬೇಕಂತ ನಿಗದಿಪಡಿಸಿದ್ದಾರೆ. ಇವರು 6,000, 6,500 ನಿಗದಿಗಿಂತ ಮಾರ್ತಾ ಇದ್ದಾರೆ. ಆದರೆ ಇಲ್ಲಿ ರೈತರು ಮೋಸ ಹೋಗ್ತಾ ಇದ್ದಾರೆ. ಇನ್ನು ಮಂಡಿ ಮಾಲೀಕರ ಹಗಲು ದರೋಡೆ ಎಪಿಎಂಸಿ ಅಧಿಕಾರಿಗಳು ಹಾಗೂ ಆಡಳಿತ ವರ್ಗಕ್ಕೂ ಗೊತ್ತಿದೆ. ತಮಗಿರೋ ರಾಜಕೀಯ ಪ್ರಭಾವದಿಂದ ಎಪಿಎಂಸಿಯಲ್ಲೇ ಗಟ್ಟಿಯಾಗಿ ತಳವೂರಿದ್ದಾರೆ. ಜನಪ್ರತಿನಿಧಿಗಳು ಯಾವಾಗಲೂ ಮಂಡಿ ಮಾಲೀಕರ ಪರ ನಿಲ್ಲುವುದರಿಂದ ರೈತರಿಗೆ ವಂಚನೆ ಆಗ್ತಾ ಇದೆ ಎಂಬ ಆರೋಪ ಕೇಳಿ ಬರ್ತಿದೆ. ಇನ್ನು ರೈತರು ಅನ್ಯಾಯದ ಬಗ್ಗೆ ದೂರು ಕೊಟ್ಟರೆ ಕ್ರಮ ಕೈಗೊಳ್ಳುತ್ತೇವೆ. ಆದರೆ ರೈತರು ಇದುವರೆಗೂ ಯಾವುದೇ ತರಹದ ದೂರು ನೀಡಿಲ್ಲ ಅಂತ ಎಪಿಎಂಸಿ ನಿರ್ದೇಶಕರು ಹೇಳಿದ್ದಾರೆ. ಈಗ ರೇಟು ಸ್ವಲ್ಪ ಹೆಚ್ಚಿನ ದರದಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅಂತೆಲ್ಲವೂ ಕೂಡ ಭಾಳಷ್ಟು ಕಂಪ್ಲೇಂಟ್ಸು ಬರ್ತಾ ಇದೆ. ಇದ್ರ ಬಗ್ಗೆ ಡಿ ಸಿ ಅವರು ಕೂಡ ಮೊನ್ನೆ ಜಿಲ್ಲಾಧಿಕಾರಿಗಳು ಸಭೆಯನ್ನು ಮಾಡಿ ಒಂದು 3,925 ರೂಪಾಯಿ 50 ಕೆಜಿ ಚೀಲಕ್ಕೆ ಮಾರಾಟ ಮಾಡಬೇಕು ಅಂತ ನಿರ್ದೇಶನವನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಆ ನಿರ್ದೇಶನವನ್ನು ಇಲ್ಲಿನ ಎಪಿಎಂಸಿ ಕಾರ್ಯದರ್ಶಿಯವರು ಮತ್ತು ಆಡಳಿತ ಮಂಡಳಿ ಅದನ್ನು ಎಲ್ಲರಿಗೂ ಕೂಡ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಸ್ಟಿಲ್ ಯಾರಾದ್ರೂ ಅದಕ್ಕಿಂತ ಹೆಚ್ಚಿನ ದರದಲ್ಲಿ ಯಾರು ಕೂಡ ರೈತರು ತಗೊಂಡಿದ್ದೇ ಆದರೆ ಅವ್ರಿಗೆ ಸರಿಯಾದಂಥ ಬಿಲ್ಲನ್ನು ಕೊಡದೇ ಇದ್ದರೆ ಅಂಥ ವರ್ತಕರ ಮೇಲೆ ಯಾರೇ ಆಗಲಿ ಲಿಖಿತವಾಗಿ ಇಲ್ಲಿ ದೂರು ಕೊಟ್ಟರೆ ಅಂಥ ವರ್ತಕರ ಮೇಲೆ ಸಮಿತಿಯಿಂದ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತದೆ. ಒಟ್ಟಾರೆ ಕೋವಿಡ್-19 ಸೃಷ್ಟಿಸಿದ್ದ ಬಿಕ್ಕಟ್ಟಿನಿಂದ ಸಂಕಷ್ಟಕ್ಕೆ ಸಿಲುಕಿರುವ ರೈತರಿಗೆ ಬಿತ್ತನೆ ಆಲೂಗೆಡ್ಡೆ ಮಾರಾಟ ಮಾಡುವ ವರ್ತಕರು ಜಿಲ್ಲಾಡಳಿತ ಆದೇಶವನ್ನ ಧಿಕ್ಕರಿಸಿ ಅಮಾಯಕ ರೈತರಿಂದ ಅಧಿಕ ಹಣ ಸುಲಿಗೆ ಮಾಡ್ತಾ ಇದ್ದಾರೆ. ಇನ್ನಾದರೂ ರೈತರಿಗೆ ಆಗಿರೋ ಅನ್ಯಾಯವನ್ನ ತಡೆಗಟ್ಟಬೇಕಾಗಿದೆ. ವೆಂಕಟೇಶ್, ಬಿಟಿವಿ ನ್ಯೂಸ್, ಕೋಲಾರ.